ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಗದಗದಲ್ಲಿಂದು ಲಖ್ಪತಿ ದೀದಿ ಕುರಿತು ಕೃಷಿ ಸಖಿ ಮತ್ತು ಪಶು ಸಖಿ ಹಾಗೂ ವಿವಿಧ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಿಗೆ ಹಮ್ಮಿಕೊಂಡಿದ್ದ ತರಬೇತುದಾರರ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿಆರ್ ಮಂಡರಗಿ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಎಂವಿ ತಳಗೇರಿ, ಮುಖ್ಯ ಯೋಜನಾಧಿಕಾರಿ ಎಎ ಕಂಬಾಳಿಮಠ, ಸಹಾಯಕ ಕಾರ್ಯದರ್ಶಿ ಎಸ್ಎಸ್ ಕಲ್ಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸಿಆರ್ ಮುಂಡರಗಿ ಗ್ರಾಮಗಳಲ್ಲಿ ಮಹಿಳೆಯರಿಗೆ ಪರ್ಯಾಯ ಉದ್ಯೋಗ ನೀಡುವುದರ ಜೊತೆಗೆ ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಲಖ್ಪತಿ ದೀದಿ ಯೋಜನೆ ಆರಂಭಿಸಲಾಗಿದೆ. ಇದರ ಸದುಪಯೋಗವನ್ನು ಮಹಿಳೆಯರು ಪಡೆದುಕೊಳ್ಳುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು. ದೂರದರ್ಶನದೊಂದಿಗೆ ಕೃಷಿ ಸಖಿ ಮೀನಾಕ್ಷಿ ಬಾವಿ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ರೈತರಿಗೆ ಕೊಡಿಸಲಾಗಿದೆ. ರೈತರು ಬೆಳೆಯುವ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಬಳಕೆ ಸೇರಿದಂತೆ ಯಾವ ಬೆಳೆಗಳನ್ನು ಯಾವಾಗ ಬೆಳೆಯಬೇಕು, ಯಾವ ರೋಗಕ್ಕೆ ಯಾವ ಔಷಧಿ ಸಿಂಪಡಿಸಬೇಕು ಎನ್ನುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಅವರು ಇದನ್ನು ತಗೊಂಡು ಅವ್ರದ್ದು ಕುಟುಂಬ ಆಯಿತು ಏನೋ ಆಯಿತು ಒಂದು ಕೆಲಸ ಮಾಡಲಿಕ್ಕೆ ಅವ್ರ ಜೀವನೋಪಾಯ ನಡೆಸಲಿಕ್ಕೆ ಒಂದು ಸಹಾಯ ಆಗಿದೆ. ಮತ್ತೋರ್ವ ಕೃಷಿ ಸಖಿ ನೇತ್ರಾವತಿ ಪಲ್ಲೆದ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ಜಾನುವಾರುಗಳನ್ನು ಕೊಳ್ಳಲು ಸಾಲದ ರೂಪದಲ್ಲಿ ನೆರವು ನೀಡಿ ಅವರನ್ನು ಸಬಲೀಕರಣಗೊಳಿಸುವ ಉದ್ದೇಶ ಹೊಂದಲಾಗಿದೆ. ಜೊತೆಗೆ ಹೈನುಗಾರಿಕೆ ಕುರಿತು ಕೂಡ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಮಾಹಿತಿಯನ್ನು ನೀಡುತ್ತೇವೆ. ಅದರಿಂದ ಅವರು ಆ ಲೋನನ್ನು ತೆಗೆದುಕೊಂಡು ತಾವು ಲಖ್ಪತಿ ದೀದಿಯಾಗಲು ಸಹಕಾರ ನೀಡಲು ನಮ್ಮ NRLM ಸಂಸ್ಥೆದವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತ ಹೇಳಲು ನಾವು ಬಹಳ ಆತ್ಮೀಯರಿಂದ ಖುಷಿಯಿಂದ ಹೇಳುತ್ತೇವೆ. ಇನ್ನೋರ್ವ ಕೃಷಿ ಸಖಿ ಯಶೋಧ ಪಾಟೀಲ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿ ಮಾಡುವ ನಿಟ್ಟಿನಲ್ಲಿ ಲಖ್ಪತಿ ದೀದಿ ಕಾರ್ಯಕ್ರಮ ಜಾರಿ ಮಾಡಿದ್ದು, ಇದರ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಇದರ ಬಗ್ಗೆ ಮಾಹಿತಿ ನೀಡ್ತೀವಿ. ಎಷ್ಟೋ ಮಹಿಳೆಯರು ಶಾವಿಗೆ ಮಷಿನ್ ಆಗಿರ್ಬೋದು, ಖಾರ ಕುಟ್ಟೋ ಮಷಿನ್ ಆಗಿರ್ಬೋದು, ಮತ್ತೆ ಹಿಟ್ಟಿನ ಗಿರಣಿಗಳು ಇವನ್ನೆಲ್ಲ ತಗೊಂಡು ತಮ್ಮ ಜೀವನೋಪಾಯವನ್ನು ನಡೆಸಿಕೊಳ್ತಿದ್ದಾರೆ. ಕೃಷಿ ಜೀವನೋಪಾಯದ ತಾಲೂಕು ಸಂಯೋಜನಾಧಿಕಾರಿ ಅಶ್ವಿನಿ ಪಾಟೀಲ್ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದು ಸೇರಿದಂತೆ ಮಹಿಳೆಯರನ್ನು ಲಖ್ಪತಿ ದೀದಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಬಿಜೆಪಿ ಮೂಲಕ ಯೋಜನೆಗಳಿಂದ ಸಹ ಅವರಿಗೆ ಧನ ಸಹಾಯದಿಂದ ಅವರು ತಮ್ಮ ಆರ್ಥಿಕ ಜೀವನದಲ್ಲಿ ಆರ್ಥಿಕ ಮಟ್ಟವನ್ನು ಯೋಜನಾ ನಿರ್ದೇಶಕ ಎಂವಿ ತಳಗೇರಿ ಜಿಲ್ಲೆಯಲ್ಲಿ 38,000 ಮಹಿಳೆಯರನ್ನು ಗುರುತಿಸಿ ಅವರನ್ನು ಲಖ್ಪತಿ ದೀದಿಯನ್ನಾಗಿ ಮಾಡುವ ಗುರಿ ಹಾಕಿಕೊಳ್ಳಲಾಗಿದೆ. ಈವರೆಗೆ 7,755 ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ಹೇಳಿದರು. ಈ ಒಂದು ಯೋಜನೆ ಉದ್ದೇಶವಾಗಿದೆ ಸರ್. ಅವರ ಮುಖಾಂತರ ಮತ್ತು BRP ಇವರು ಎಲ್ಲ ಒಂದು ಅವರಿಗೆ ತರಬೇತಿಯನ್ನು ನೀಡಿ ಅಂದ್ರೆ ಪಶು ಸಖಿಗಳು ಮತ್ತು ಕೃಷಿ ಸಖಿಗಳ ಮುಖಾಂತರ ಮಾಡಬೇಕಂತ ಒಂದು ಸರ್ಕಾರದ ನಿರ್ದೇಶನ ಇರೋದ್ರಿಂದ ಅವರಿಗೆ ತರಬೇತಿ ನೀಡಿ ಅವರಿಂದ ನಾವು ಉಳಿದ 13,800 ಜನರಿಗೂ ಒಂದು ತರಬೇತಿಯನ್ನು ನೀಡ್ತಾ ಇದ್ದೀವಿ ಸರ್. ಇದೇ ವೇಳೆ ಕೃಷಿ ಆಧಾರಿತ ಜೀವನೋಪಾಯ, ಸಮೃದ್ಧ ಕೃಷಿ ಸೇರಿದಂತೆ ವಿವಿಧ ಕೃಷಿ ಚಟುವಟಿಕೆಗಳ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು.